ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಬಹಳ ಮಹತ್ವದ ದಿನ ಆಗಿತ್ತು. ಶಾಸಕ ಬೈರತಿ ಬಸವರಾಜ್ ಅವರಿಗೆ ಅವರು 11:15ಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಬಟ್ 11:30 ಗಡುವು ಮುಗಿದಿದೆ. 12 ಗಂಟೆ ಆಗ್ತಾ ಬಂತು, ಇನ್ನೂ ಕೂಡ ವಿಚಾರಣೆಗೆ ಬಂದಿಲ್ಲ ಬೈರತಿ ಬಸವರಾಜ್ ಅವರು. ಡೆಡ್ಲೈನ್ ಮೀರಿದ್ರು ಇವತ್ತು ಬರ್ತಾರಾ ಬರಲ್ವಾ ಅನ್ನೋದು ಒಂದು ಕುತೂಹಲ ಇದೆ. ಅಥವಾ ಮುಂಚೆನೇ ಏನಾದರೂ ಇನ್ಫಾರ್ಮ್ ಮಾಡಿದ್ರೆ ಅಷ್ಟೊಂದು ಭದ್ರತೆಯನ್ನು ಯಾಕೆ ಕಲ್ಪಿಸ್ತಾ ಇದ್ರು ಸ್ಟೇಷನ್ ಹತ್ರ ಪೊಲೀಸರು? ಪ್ರಶ್ನೆ ಬರುತ್ತಲ್ವಾ. ಬಂಧನ ಭೀತಿಯಲ್ಲಿ ಸದ್ಯಕ್ಕೆ ಬೈರತಿ ಬಸವರಾಜ್ ಅವರು ಇದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಕೋರ್ಟ್ ಕೂಡ ನಿನ್ನೆ ಸೂಚಿಸಿತು. ಭಾರತೀನಗರ ಠಾಣೆ ಎದುರು ಬೆಂಬಲಿಗರು ಜಮಾಯಿಸ್ತಾ ಇದ್ದಾರೆ. ಬೆಂಬಲಿಗರು ಬರ್ತಾ ಇದ್ದಾರೆ. ಬಟ್ ಶಾಸಕರು ಇನ್ನೂ ಕೂಡ ಪತ್ತೆ ಆಗಿಲ್ಲ. 2-3 ದಿನದಿಂದ ಅವರ ಮನೆ ಹತ್ರ ಕೂಡ ಅವರು ಬಂದಿಲ್ಲ ಅಂತಿದ್ದಾರೆ. ಮನೆಯಲ್ಲಿ ವಾಸ ಮಾಡ್ತಿದ್ದವರು. ಹಾಗಾದ್ರೆ ಬೈರತಿ ಬಸವರಾಜ್ ಅವರು ಎಲ್ಲಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಇದೆ. ಈ ಪ್ರಕರಣದಲ್ಲಿ ಆರಂಭಿಕ ಹಂತದಲ್ಲಿ ನಂಗೆ ಯಾರು ಗೊತ್ತೇ ಇಲ್ಲ ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ಈ ಪ್ರಕರಣದಲ್ಲಿ ಇದ್ದಂಥವರು ತುಂಬ ಕ್ಲೋಸ್ ಆಗಿ ಒಂದು ಬಾಂಧವ್ಯವನ್ನು ಇವ್ರ ಜೊತೆಗೆ ಹೊಂದಿದ್ರು ಅಂತ. ಈ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಪೊಲೀಸರು ರೆಡಿ ಮಾಡ್ಕೊಂಡಿದ್ದಾರೆ. ಯಾವಾಗಲಿಂದ ಇವ್ರ ಪರಿಚಯ ಅಂತ ಸುಮ್ಮನೆ ಹಾಗೆಲ್ಲ ಪ್ರಶ್ನೆಗಳನ್ನು ಕೇಳಲ್ಲ ಪೊಲೀಸರು. ಇವ್ರದ್ದೆಲ್ಲ CDR ತೆಗೆಸಿರ್ತಾರೆ ಅಕ್ಯೂಸ್ಗಳದ್ದು, ಟೆಕ್ನಿಕಲ್ ಎವಿಡೆನ್ಸ್ಗಳಿರುತ್ತೆ. ಅದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ಇವ್ರು ಬರಬೇಕಾಗತ್ತೆ. ಬಟ್ ಅವ್ರು ಬಂದಿಲ್ಲ. ಅವ್ರ ಬೆಂಬಲಿಗರು ಮಾತ್ರ ಹಾಜರಿದ್ದಾರೆ. ಪೊಲೀಸರು ಬೇಕಾದಂತಹ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಕುತೂಹಲ ಕಾರಣ ಆಗ್ತಾ ಇದೆ. ಏನೊಂದು ಅರ್ಧ ಮುಕ್ಕಾಲು ಗಂಟೆ ಲೇಟಾಗಿ ಬರ್ತೀನಿ ಅಂತ ಏನಾದರೂ ಹೇಳಿದಾರಾ ಪ್ರಶ್ನೆ. ಬೈರತಿ ಬಸವರಾಜು ವಿಚಾರಣೆಗೆ ಪೊಲೀಸರು ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದ್ರೆ. ಬಟ್ ಇಲ್ಲಿ ತನಕ ವಿಚಾರಣೆಗೆ ಶಾಸಕರು ಬಂದಿಲ್ಲ. ಪೊಲೀಸರು ಕೊಟ್ಟಂತಹ ಡೆಡ್ಲೈನ್ ಅನ್ನ ಮುಗಿಸಿದ್ರು ಕೂಡ A5 ಸುಳಿವು ಇಲ್ಲ. ಅಕ್ಯೂಸ್ ನಂಬರ್ 5 ಬೈರತಿ ಬಸವರಾಜು ಅವರು ಹಾಜರಾಗ್ತಾ ಇಲ್ಲ. ವಿಚಾರಣೆಗೆ ಇನ್ನೊಂದು ಕಡೆಗೆ ಪೊಲೀಸರು ಸಿದ್ಧತೆ ಮಾಡ್ಕೊಂಡಿದ್ದಾರೆ. 3 ACPಗಳು ಕ್ವೆಶ್ಚನರಿನ ರೆಡಿ ಮಾಡ್ಕೊಂಡಿದ್ದಾರೆ. ಇವ್ರು ಕೊಡೋ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಕೊಳ್ಬೇಕು ಅಂತ ತಯಾರಿಗಳಾಗಿದೆ. ಬಟ್ ಆರೋಪಿಯ ಸುಳಿವು ಮಾತ್ರ ಇಲ್ಲ. ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುರಳಿ. ಈಗ 11:15ಗೆ ಬರಬೇಕಾಗಿತ್ತು, ಇನ್ನೂ ಬಂದಿಲ್ಲ. ಏನಾದರೂ ಮೊದಲೇ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ರೆ ಅರ್ಧ ಮುಕ್ಕಾಲು ಗಂಟೆ ಲೇಟ್ ಆಗುತ್ತೆ ಅಂತ, ಅಥವಾ ಇವತ್ತು ಬರೋ ಸಾಧ್ಯತೆನೇ ಕಡಿಮೆನಾ? ಏನು ಮಾಹಿತಿ ಇದೆ? ಏನು ಚಾನ್ಸಸ್ ಗೊತ್ತಾಗ್ತಾ ಇದೆ? ಮಮತಾ, ಇದುವರೆಗೂ ಕೂಡ ಪೊಲೀಸರಿಗೆ ಯಾವುದೇ ರೀತಿಯ ಮಾಹಿತಿಗಳನ್ನು ಬೈರತಿ ಬಸವರಾಜ್ ಅವರು ಕೊಟ್ಟಿಲ್ಲ. ಯಾಕೆಂದರೆ ನೆನೆ ಹೈಕೋರ್ಟ್ನಲ್ಲಿ 11:30ಕ್ಕೆ ವಿಚಾರಣೆಗೆ ಹಾಜರಾದ ಬಳಿಕ ಏನಾದರೂ ಕಾನೂನಾತ್ಮಕವಾಗಿ ಅವರ ವಿರುದ್ಧ ತೆಗೆದುಕೊಂಡ್ರೆ ಅದನ್ನು ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಮೂಲಕವೇ ತೆಗೆದುಕೊಳ್ಬೇಕು ಅಂತೇಳಿ ನೆನೆ ಹೈಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆ ಸೂಚನೆಯ ಮೇರೆಗೆ ಈಗಾಗಲೇ ಪೊಲೀಸರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ತನಿಖಾಧಿಕಾರಿ ಕೂಡ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇರೋಂಥದ್ದು. ಮಮತಾ, ಇವತ್ತೇನಾದರೂ ಬೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗಲಿಲ್ಲ ಅಂದರೆ ಅವ್ರಿಗೆ ಇರುವಂಥ ಕಾನೂನಿನ ಅವಕಾಶಗಳು, ಮುಂದಿನ ಹಂತಗಳಲ್ಲಿ ಇರುವಂಥ ಕಾನೂನಿನ ಅವಕಾಶಗಳು ಎಲ್ಲದಕ್ಕೂ ಕೂಡ ಅವರೇ ಬಾಗಿಲನ್ನು ಹಾಕ್ಕೊಂಡಂತ ಆಗುತ್ತೆ. ಯಾಕೆಂದರೆ ಇವತ್ತು ವಿಚಾರಣೆಗೆ ಹಾಜರಾಗದೆ ಅದಾದ ನಂತರ ನಾಳೆ ಕೆಳ ಹಂತದ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನಿಗೆ ಹೋದರೆ ಹೈಕೋರ್ಟ್ನ ಸೂಚನೆಯನ್ನೇ ಸರಿಯಾಗಿ ಪಾಲನೆಯನ್ನು ಮಾಡಿಲ್ಲ ಅಂತೇಳಿ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಜಾ ಮಾಡುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಜೊತೆಗೆ ಅಲ್ಲಿಯ ಕೆಳ ಹಂತದ ನ್ಯಾಯಾಲಯಗಳು ಮತ್ತು ಹೈಕೋರ್ಟ್ನ ಮುಂದಿನ ಪ್ರೊಸೀಡಿಂಗ್ಸ್ಗಳು ಇವೆಲ್ಲದಕ್ಕೂ ಕೂಡ ಬಹುದೊಡ್ಡ ತೊಂದರೆ ಆಗುವಂಥ ಸಾಧ್ಯತೆಗಳು ಇರುವಂಥದ್ದು. ಇವತ್ತು ಬುದ್ಧಿವಂತಿಕೆಯನ್ನು ಬಳಸಿ ಬೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗಬೇಕಾದಂತೂ ಅನಿವಾರ್ಯ. ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯ ವಿಚಾರಣೆಗೆ ಹಾಜರಾಗುವಂಥ ಸುಳಿವು ಕೂಡ ಸಿಗ್ತಾ ಇಲ್ಲ. ನಾನು ದೃಶ್ಯಾವಳಿಗಳಲ್ಲಿ ನಿಮಗೆ ತೋರಿಸ್ತೀನಿ. ಭಾರತೀನಗರ ಪೊಲೀಸ್ ಠಾಣೆ ಮುಂದೆ ಎಲ್ಲ ರೀತಿಯ ತಯಾರಿ ಕೂಡ ಆಗಿದೆ. ಯಾರು ಕೂಡ ಬೆಂಬಲಿಗರು ಇರ್ಬೋದು, ಅವ್ರು ಯಾರು ಕೂಡ ಒಳಗಡೆ ಬರಬಾರ್ದು ಅಂತೇಳಿ ಪೊಲೀಸರು ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ತನಿಖಾಧಿಕಾರಿ ಒಳಗಡೆ ಇದ್ದಾರೆ. SCP ಪ್ರಕಾಶ್ ರಾಥೋಡ್ ಅವರು ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಬೇಕು. ಜೊತೆಗೆ ಇನ್ನುಳಿದಂಥ ಆರೋಪಿಗಳ ಹೇಳಿಕೆಗಳನ್ನು ಈಗಾಗಲೇ ದಾಖಲನ್ನು ಮಾಡ್ಕೊಂಡಿದ್ರು. ಅವರ ಹೇಳಿಕೆಗಳನ್ನು ಆಧರಿಸಿ ಇವರ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ಬೇಕು ಅಂತ ತಯಾರಿಯನ್ನು ಕೂಡ ನಡೀತಾ ಇದೆ. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ, ಈ ಪ್ರಕರಣದ ಪ್ರಮುಖ ಆರೋಪಿ A1 ಜಗ್ಗ ಏನಿದ್ದಾನೆ ಆತ ಇನ್ನೂ ಕೂಡ ಪೊಲೀಸರ ಕೈಗೆ ಸಿಕ್ಕಿಲ್ಲ. ಯಾಕೆಂದ್ರೆ ಬೈರತಿ ಬಸವರಾಜ್ ಅವರಿಗೆ ನೇರ ಲಿಂಕ್ ಇದ್ದಿದ್ದಂಥದ್ದು ಜಗ್ಗನ ಜೊತೆಯಲ್ಲಿ. ಜಗ್ಗನೇ ಇದಕ್ಕೆ ರೂವಾರಿ, ಜೊತೆಗೆ ಅವನೇ ಸುಪಾರಿಯನ್ನ ಕೊಟ್ಟಿದ್ದು, ಅವನೇ ಹುಡುಗರನ್ನ ಕಳಿಸಿದ್ದು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಜಗ್ಗನ ಹೇಳಿಕೆ ಆದ ನಂತರ ಬೈರತಿ ಬಸವರಾಜ್ ಅವರಿಗೆ ಒಂದಷ್ಟು ಕಂಟಕಗಳು ಬರ್ಬೋದು. ಆದರೆ ಇವತ್ತು ಒಂದು ಪ್ರಾಥಮಿಕ ಹಂತದ ವಿಚಾರಣೆಯನ್ನು ನಡೆಸಲೇಬೇಕು ಅಂತೇಳಿ ಪೊಲೀಸರು ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ಬೈರತಿ ಬಸವರಾಜ್ ಅವರು ಈ ವಿಚಾರಣೆಗೆ ಇನ್ನೂ ಕೂಡ ಬಾರದಿರುವಂಥದ್ದು ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಬಹುತೇಕ 12:30 ಅಥವಾ 1 ಗಂಟೆ ಒಳಗಾಗಿ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂಥದ್ದು. ಮಮತಾ, ಅವ್ರ ಪರ ವಕೀಲರೇನಾದ್ರೂ ಬಂದು ಫಾರ್ಮಾಲಿಟೀಸ್ ಸ್ಟಾರ್ಟ್ ಮಾಡಿದಾರಾ? ಅವ್ರ ಬೆಂಬಲಿಗರನ್ನೇನಾದ್ರೂ ಮಾತಾಡಿಸೋ ಪ್ರಯತ್ನ ಆಯ್ತಾ? ಬರ್ತಾರಂತ ಇವತ್ತು ಸಾಹೇಬ್ರು ಏನ್ ಹೇಳಿದ್ರು?
ಯಾವುದೇ ರೀತಿಯ ಪ್ರೊಸೀಡಿಂಗ್ಸ್ಗಳು ಇನ್ನೂ ಕೂಡ ನಡೀತಾ ಇಲ್ಲ. ಯಾಕೆಂದರೆ ಅವರ ಪರ ವಕೀಲರು ಇರ್ಬೋದು ಅಥವಾ ಅವರ ಕಡೆ ಬೆಂಬಲಿಗರು ಯಾರಾದರೂ ತನಿಖಾಧಿಕಾರಿಯನ್ನು ಭೇಟಿಯನ್ನು ಮಾಡಿ ಕಾಲಾವಕಾಶವನ್ನು ಕೇಳೋಂಥದ್ದು ಇರ್ಬೋದು, ಇದು ಯಾವುದು ಕೂಡ ನಡೀತಾ ಇಲ್ಲ. ಯಾಕೆಂದರೆ ವಕೀಲರ ಮೂಲಕನಾದರೂ ಬಂದು ಒಂದಷ್ಟು ಕಾಲಾವಕಾಶವನ್ನು ಕೇಳುವಂಥದ್ದು, ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಕಾಲಾವಕಾಶವನ್ನು ಕೇಳುವಂಥ ಸಾಧ್ಯತೆಗಳು ಇರ್ತಿತ್ತು. ಆದರೆ ಅವ್ರು ಯಾರೂ ಕೂಡ ಬರದೇ ಇರೋಂಥದ್ದು ಸಾಕಷ್ಟು ಕುತೂಹಲ, ಜೊತೆಗೆ ಬರ್ತಾರಾ ಬರಲ್ವಾ ಅನ್ನೋ ಅನುಮಾನಗಳು ಕೂಡ ಈಗ ಎಡೆ ಮಾಡಿಕೊಡ್ತಾ ಇರೋಂಥದ್ದು. ಸದ್ಯಕ್ಕೆ ಭೈರತಿ ಬಸವರಾಜ್ ಅವರು ಬಂದರೆ ಅವರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ತಾರೆ. ಭೈರತಿ ಬಸವರಾಜ್ ಅವ್ರಿಗೆ ಇರೋಂಥ ಭಯ, ನೆನ್ನೆ ಹೈಕೋರ್ಟ್ ಹೇಳಿರೋಂಥದ್ದು, ಏನಾದರೂ ಅವರ ವಿರುದ್ಧ ಕಾನೂನಾತ್ಮಕವಾಗಿ ಅವರ ಬಂಧನಕ್ಕೆ ಒಳಪಡಿಸಿದ್ರೆ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ಗಳು ಏನಿದಾವೆ, ಅಂದರೆ ಒಬ್ಬ ವ್ಯಕ್ತಿಯನ್ನ ಬಂಧನ ಮಾಡೋ ಸಂದರ್ಭದಲ್ಲಿ ಅರೆಸ್ಟ್ ಮೆಮೋವನ್ನು ಕೊಡಬೇಕು, ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನು ತೋರಿಸಬೇಕು, ಇದೆಲ್ಲ ಕೂಡ ಸುಪ್ರೀಂ ಕೋರ್ಟ್ನ ರೂಲ್ಸ್ಗಳು. ಆ ರೂಲ್ಸ್ಗಳನ್ನ ಫಾಲೋ ಮಾಡಿ ಅಂತೇಳಿ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಪೊಲೀಸರು, ತನಿಖಾಧಿಕಾರಿ ಅದೆಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಆ ಭಯ ಏನು ಭೈರತಿ ಬಸವರಾಜ್ ಅವ್ರಿಗೆ ಇದ್ದೇ ಇದೆ. ಏನಾದರೂ ಇವತ್ತು ವಿಚಾರಣೆಗೆ ಹಾಜರಾದರೆ ಅದನ್ನೆಲ್ಲ ಕೂಡ ಫುಲ್ಫಿಲ್ ಮಾಡಿ ಇವತ್ತು ಏನಾದರೂ ನನ್ನನ್ನು ಅರೆಸ್ಟ್ ಮಾಡ್ಬೋದು ಅಂತೇಳಿ ಭಯ ಇರೋ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆಯನ್ನು ಏನೋ ತಪ್ಪಿಸ್ಕೊಳ್ಳುವಂಥದ್ದು ಅಥವಾ ಏನೋ ಬೇರೆ ಯಾವುದಾದ್ರೂ ಟ್ಯಾಕ್ಟಿಕ್ಕನ್ನು ಮಾಡಿಕೊಂಡು ವಿಚಾರಣೆಗೆ ಹಾಜರಾಗದೇ ಇರುವಂಥದ್ದು, ಈ ರೀತಿಯ ಸಾಧ್ಯತೆಗಳು ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳಿರುವಂಥದ್ದು. ಮಮತಾ. ಓಕೆ ಮುರಳಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಲ್ಲಿ ಬಂಧನದ ಭೀತಿ ಕಾಡ್ತಾ ಇರುವಂತಹ ಭೈರತಿ ಬಸವರಾಜ್ ಅವರು ಅರ್ಧ ಗಂಟೆ ಆಯಿತು, ಅವರಿಗೆ ಕೊಟ್ಟಂತಹ ಡೆಡ್ಲೈನ್ ಮುಗಿದು ಇನ್ನೂ ಬಂದಿಲ್ಲ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಅಂತ ಒಂದು ಕುತೂಹಲ ಇದೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ನಾಗೇಶ್, ಈಗ ಏನೆಲ್ಲ ಪ್ರಶ್ನೆಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ ಪೊಲೀಸ್ನವರು, ಯಾವೆಲ್ಲ ವಿಚಾರಗಳಂದ್ರೆ ಕುಮ್ಮಕ್ಕು ಅನ್ನೋ ಆಯಾಮದಲ್ಲಿ ಇವತ್ತು ತನಿಖೆ ಆಗುತ್ತಾ ಅಥವಾ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಬಗ್ಗೆ ತನಿಖೆ ಆಗುತ್ತಾ? ಪ್ರಶ್ನೋತ್ತರಗಳನ್ನು ಹೇಗೆ ಬಯಸ್ತಾ ಇದ್ದಾರೆ ಐಒ ಅಂತ? ಮಮತಾ, ರೌಡಿ ಶೀಟರ್ ಶಿವಪ್ರಕಾಶ್ ಮರ್ಡರ್ ಕೇಸ್ನ ಎಫ್ಐ ಆರೋಪಿ ಆಗಿರುವಂತಹ ಶಾಸಕ ಭೈರತಿ ಬಸವರಾಜ್ ಅವರು ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಪೊಲೀಸರು ಅವರಿಗಾಗಿ ಕಾಯ್ತಾ ಇದ್ದಾರೆ. ಯಾಕಂದರೆ 11ವರೆಗೆ ಅವರಿಗೆ ಡೆಡ್ಲೈನ್ ಇತ್ತು, 11ವರೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದರು. ಆ ಕಾರಣಕ್ಕಾಗಿ ಹೈಕೋರ್ಟ್ ಕೂಡ ನಿನ್ನೆ ಸೂಚನೆ ಕೊಟ್ಟಿತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ. ಹಾಗಾಗಿ ಇವತ್ತು ಅಧಿಕೃತವಾಗಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಪೊಲೀಸರು ಅವರಿಗೆ ವಿಚಾರಣೆ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿರುವಂಥದ್ದು. ಅವರು ಈ ಒಂದು ಪ್ರಕರಣದಲ್ಲಿ ಅವರ ಇನ್ವಾಲ್ವ್ಮೆಂಟ್ ಜೊತೆಗೆ ಈ ಕಳೆದ 10 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಈ ಬಿಕ್ಲು ಶಿವ ಅವರ ಸಂಪರ್ಕದಲ್ಲಿ ಇದ್ದ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಸುಮಾರು 100ಕ್ಕೂ ಹೆಚ್ಚು ಪ್ರಶ್ನಾವಳಿಗಳನ್ನು ಪೊಲೀಸರು ರೆಡಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಭೈರತಿ ಬಸವರಾಜ್ ಅವರು ತನಿಖೆಗೆ ಹಾಜರಾದರೆ ವಿಚಾರಣೆಗೆ ಮಾಡಲಿಕ್ಕೆ ಅಂತಲೇ 3 ಜನ ACP ಅವರು ಕಾಯ್ತಾ ಇರುವಂಥದ್ದು. ಅವರು ವಿಚಾರಣೆಗೆ ಹಾಜರಾದ ಕೂಡಲೇ ಈ ಪ್ರಕರಣಕ್ಕೆ ಅವರ ಇರುವ ಸಂಬಂಧದ ಬಗ್ಗೆ ಒಂದಷ್ಟು CDR ಸೇರಿದಂತೆ ಹಲವು ಮಹತ್ವದ ದಾಖಲೆಗಳನ್ನು ಕಲೆ ಹಾಕಿಕೊಂಡಿರುವಂಥ ತನಿಖಾಧಿಕಾರಿಗಳು ತನಿಖೆ ಮಾಡಲಿಕ್ಕೆ ಈಗ ತಯಾರಾಗಿರುವಂಥದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನಾಗೇಶ್.